ನಾನು ಬಯೋಕಾನ್ ಅವ್ರಿಗೆ ಫೋನ್ ಮಾಡಿದ್ದೆ. ಎಜುಕೇಷನ್ ಮಾಡಿರ್ತಕ್ಕಂಥವ್ರಿಗೆ ನಮ್ಮಲ್ಲಿ ಕೆಲಸ ಇಲ್ಲ. ಆ ಹೆಣ್ಣುಮಗಳು MSc ಬಯೋಟೆಕ್ನಾಲಜಿ ಮಾಡ್ಕೊಂಡಿದ್ದಾಳೆ. ಅವ್ರ ತಂದೆ ಪಾಪ ಕೈ ಇಲ್ಲದೆ ಇರೋರು. ಇನ್ನೊಬ್ಬ ಮಗನಿಗೆ ನಾನೇ ಕೆಲಸ ಕೊಡಿಸಿದ್ದೆ ಬಾಸ್ ಕಂಪ್ನಿನಲ್ಲಿ. 5 ವರ್ಷ ಕೆಲಸ ಮಾಡಿದ್ದಾನೆ, ಈಗ ತೆಗೆದವರೆ. ITI ಮಾಡಿದ್ದ. ಇಂಥ ಕುಟುಂಬಕ್ಕೆ ಬಂದಾಗ ನಾವು ಏನು ಉತ್ತರ ಕೊಡೋದು? ಕೊನೆಗೆ ಏನೋ ಆ ಕುಟುಂಬದ ಅದೃಷ್ಟ. ರೇವಣ್ಣ ಅವರು ಅಲ್ಲೇ ಇದ್ದರು ನೆನ್ನೆ ಡೆಲ್ಲಿನಲ್ಲಿ. ಕೊನೆಗೆ ಅದು ಏನು ಅವನಿಗೆ ಕನಕರ ಬಂತೋ ಗೊತ್ತಿಲ್ಲ. ಏನು ನಿನ್ನ ಮಗಳು ಓದಿರೋದು ಅಂತ ಕೇಳಿ ಹಾಸನದಲ್ಲಿ 25,000 ರೂಪಾಯಿಗೆ ಹೆಣ್ಮಗಳಿಗೆ ಕೆಲಸ ಕೊಡ್ತೀನಿ, ಬೆಳಗ್ಗೆ ಕಳಿಸು ಅಂತ ಹೇಳ್ದ. ಆ ಕುಟುಂಬದ ಏನೋ ಒಂದು ಅದೃಷ್ಟ. ಈ ರೀತಿಯ ವಾತಾವರಣ ಇದೆ. ನಂತರ ನಾನು ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೇನೆ. ನಿಮ್ಮಲ್ಲಿ ಆಸೆ ಇರೋದು ಕುಮಾರಣ್ಣ ಎಂಥದ್ದು ಮೇಜರ್ ಇರಿಗೇಷನ್ ಮಿನಿಸ್ಟ್ರು, ಮೇಜರ್ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರು ಏನು ಮಾಡಿದ್ರು ಎಂಥದ್ದು ಬೇಕಾದ್ರೂ ತರ್ಬೋದು ಇಲ್ಲಿಗೆ ಅನ್ನೋದು ನಿಮ್ಮೆಲ್ಲರ ಭಾವನೆ ಇದೆ. ಆದರೆ ನಮ್ಮ ಇಲಾಖೆ ಏನಿದೆ, ನಾವು ಅಲ್ಲಿಂದ ತರೋಕ್ಕಾಗಲ್ಲ. ರಾಜ್ಯ ಸರ್ಕಾರಗಳು ಕೋಆಪರೇಷನ್ ಕೊಡಬೇಕು. ಈಗ ನಾನು ಕಳೆದ 1.5 ವರ್ಷದಿಂದ ಜಾಗ ಹುಡುಕಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ. ಪಾಪ ಅವರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಇತ್ತೀಚೆಗೆ ಯಾವುದೋ ಒಂದು ಇಶ್ಯೂನಲ್ಲಿ ಪರಮಪೂಜ್ಯ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದೆ, ಯಾವುದೋ ಒಂದು ತೀರ್ಮಾನ ನನ್ನ ಇಲಾಖೆಯಿಂದ ಮಾಡಿದ್ದೀನಿ. ಆ ಕಂಡೀಷನ್ ಮೇಲೆ ಇವತ್ತೇನು ಕೆಲವು ಪರ್ಮಿಷನ್ ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಕಾರ್ಖಾನೆ ಆದರೂ ಇಲ್ಲಿಗೆ ತರೋದಕ್ಕೆ ಮಂಡ್ಯ ಜಿಲ್ಲೆಗೆ ಒಂದು ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ಒಂದು ಸ್ವಲ್ಪ ಮುಂದುವರೆದಿದ್ದೀನಿ. ಒಂದು ರಾತ್ರಿ ಇದೆಲ್ಲ ಮಾಡೋಕ್ಕಾಗಲ್ಲ. ಭದ್ರಾವತಿಯ ಸ್ಟೀಲ್ ಪ್ಲ್ಯಾಂಟ್ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ. ಹಲವಾರು ಸಮಸ್ಯೆಗಳಿದ್ದರೂ ಆ ಕಾರ್ಖಾನೆನೂ ಇವತ್ತು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಅದರಿಂದ ನನ್ನ ಮೇಲೆ ಅನುಮಾನ ಪಡಬೇಡಿ. ನಾನು ಎಲ್ಲೇ ಇದ್ದರೂ ನನ್ನ ಹೃದಯದಲ್ಲಿ ಮೊದಲನೇ ಸ್ಥಾನ ಕೊಟ್ಟಿರೋದು ಈ ಜಿಲ್ಲೆ ಜನಕ್ಕೆ ಅನ್ನೋದನ್ನು ಮರಿಬೇಡಿ.